ಭಾರತೀಯ ಬೌದ್ಧ ಮಹಾಸಭಾ ಬಿಎಸ್ಐ ಬಿಟಿ ಕಾಯ್ದೆ 1949 ರದ್ದತಿ ಮತ್ತು ಬುದ್ಧಗಯ ಮಹಾಬೋಧಿ ಮಹಾವೀರರ ಮುಕ್ತಿಗಾಗಿ ಕರ್ನಾಟಕದ ಬೌದ್ಧರ ಸಮಾವೇಶ ನಾಗಸೇನಾ ಬುದ್ಧ ವಿಹಾರದಲ್ಲಿ ಕಾರ್ಯಕ್ರಮ ನಡೆಯಿತು. ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಸಕ ಡಾಕ್ಟರ್ ಆಕಾಶ್ ಲಾಮಾರವರು, ಪೂಜ್ಯ ಡಾಕ್ಟರ್ ಚಂದ್ರಕೀರ್ತಿರವರು, ಉಪಸಕ ಡಾಕ್ಟರ್ ಚಂದ್ರಬೋಧಿ ಪಾಟೀಲ್ ರವರು, ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರು ಹಾಗೂ ಆರ್ಪಿಐ ರಾಷ್ಟ್ರೀಯ ಅಧ್ಯಕ್ಷರು ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೂರ್ತಿರವರು, ಉಪಸಕರಾದ ಡಾಕ್ಟರ್ ವೆಂಕಟಸ್ವಾಮಿರವರು, ಡಾಕ್ಟರ್ ಸುರೇಶ್ ಗೌತಮ್ ರವರು, ರಾಂಜಿ ಲಿಂಬಿ ರೇ ಸೇರಿದಂತೆ ಹಲವು ಪ್ರಮುಖರು ಉಪಸ್ಥಿತರಿದ್ದರು. ಗೌತಮ ಬುದ್ಧ ಅಂದ್ರೆ ನಿಜವಾಗ್ಲೂ ಈ ದೇಶದ ಅಥವಾ ಜಗತ್ತಿನ ಮಹೋನ್ನತ ದಾರ್ಶನಿಕ, ಇಡೀ ಜಗತ್ತಿನ ಮೊಟ್ಟ ಮೊದಲ ಪ್ರಪ್ರಥಮ ಸಮಾಜ ಸುಧಾರಕರು. ಈ ದೇಶದಲ್ಲಿ ಕಲೆ, ಸಾಹಿತ್ಯ ಎಲ್ಲವೂ ಕೂಡ ಗೌತಮ ಬುದ್ಧರಿಂದ ಪಲ್ಲವಿಸಿದೆ. ಏನು ಈ ದೇಶದಲ್ಲಿ ಹಿಂದೂ ಧರ್ಮದ ದಾಳಿಯನ್ನ ಮೆಟ್ಟಿಸಿ ಅನೇಕ ಧರ್ಮಗಳು ಜನ್ಮ ತಾಳಿದ್ವು. ಇಸ್ಲಾಂ ಧರ್ಮಗಳು, ಜೈನ ಧರ್ಮಗಳು, ಬೌದ್ಧ ಧರ್ಮ ಅಂತೂ ಈ ದೇಶದ ಎಲ್ಲ ಮಾನವರ ಪರವಾಗಿ ಸಾಮಾನ್ಯ ಜನರು ತಲುಪೋ ರೀತಿಯಲ್ಲಿ ಪಾಳಿ ಭಾಷೆಯಲ್ಲೇ ತ್ರಿಪೀಠಕವನ್ನು ಉಳಿಸಿ ಇಡೀ ಜಗತ್ತಿನಲ್ಲಿ ಒಂದು ಅತ್ಯಂತ ಮಾನವೀಯ ಧರ್ಮ ಮತ್ತು ವೈಚಾರಿಕ ಧರ್ಮ ಯಾವುದಾದ್ರೂ ಇದೆ ಅಂದರೆ ಅದು ಬೌದ್ಧ ಧರ್ಮ. ಇಂತಹ ಬೌದ್ಧ ಧರ್ಮ ಬರುವಂತಹ ಸಂದರ್ಭದ ನಾವು ನೆನೆಸ್ಕೋಬೇಕಾಗ್ತದೆ. ಅದೇ ಹಿಂದೂ ಧರ್ಮದ ವೇದ, ಪುರಾಣ, ಉಪನಿಷತ್ತುಗಳ ನಂತರ ಇಡೀ ಭಾರತದಲ್ಲಿ ಸಾಮಾಜಿಕ ಮತ್ತು ಸೌಹಾರ್ದತೆ, ಶಾಂತಿಗೆ ಭಂಗ ಬಂದಂತ ಸಂದರ್ಭದಲ್ಲಿ ಬೌದ್ಧ ಧರ್ಮ ಈ ಜನರನ್ನ ಕೈ ಹಿಡಿತು. ಗೌತಮ ಬುದ್ಧರನ್ನ, ಕಬೀರರನ್ನ, ಮಹಾತ್ಮ ಫುಲೆಯನ್ನ ನನ್ನ ಗುರುಗಳು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಪ್ಪಿಕೊಂಡು ಬೌದ್ಧ ಧರ್ಮಕ್ಕೆ ಲೀನರಾದರು. ಆದರೆ ರಾಜ್ಯ ಮತ್ತು ದೇಶದಲ್ಲಿ ಇರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವ, ಬುದ್ಧ, ಅನೇಕರ ದಾರ್ಶನಿಕರ ಸಿದ್ಧಾಂತದ ಅಡಿಯಲ್ಲಿ ಹೋಗುವಂತ ಸಂಘಟನೆಗಳು ಈ ಬೌದ್ಧ ಧರ್ಮವನ್ನ ಪ್ರಚಾರ ಮಾಡೋದ್ರಲ್ಲಿ ಮತ್ತು ಬೌದ್ಧ ಧರ್ಮವನ್ನು ಒಪ್ಕೊಳ್ಳೋದ್ರಲ್ಲಿ ಎಲ್ಲೋ ಒಂದು ಕಡೆ ಹಿಂದೆ ಸಾಗಿವೆ ಅನ್ನೋ ಒಂದು ವಿಷಾದ, ಒಂದು ಅಸಮಾಧಾನ ಈ ನಾಡಿನಲ್ಲಿ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಏನು ಗೌತಮ ಬುದ್ಧರು ಅವರಿಗೆ ಜ್ಞಾನೋದಯ ಆದಂಥ ಬುದ್ಧಗಯ ಮತ್ತು ಕುಶಿನಗರ ಮತ್ತು 7 ಜಾಗದಲ್ಲಿ ಅವರು ಕೂತಂತಹ ಸ್ಥಳಗಳನ್ನ ಅನೇಕ ಸ್ಮಾರಕಗಳನ್ನಾಗಿ ಮಾಡಿದ್ದಾರೆ. ಅದರಲ್ಲಿ ಬುದ್ಧಗಯ ಮತ್ತು ಮಹಾಬೋಧಿ ಅತ್ಯಂತ ಮುಖ್ಯವಾದ ಸ್ಥಳವನ್ನೇ ತೋರಿಸಬೇಕಾಗಿದೆ. ಏನು ಬುದ್ಧಗಯದಲ್ಲಿ 1949 ಬಿಟಿ ಕಾಯ್ದೆಯನ್ನ ಮಾಡಿದ್ರು. ಆ ಬಿಟಿ ಕಾಯ್ದೆ ಅಸಂವಿಧಾನಿಕವಾಗಿ ಬಳಸಿಕೊಂಡು ಇಡೀ ಬೋಧಿಗಯವನ್ನ ಆಕ್ರಮಣ ಮಾಡುವಂತಹ ಅನ್ಯ ಧರ್ಮಗಳ ದಾಳಿಯನ್ನೇ ತಪ್ಪಿಸಬೇಕಾಗಿದೆ. ಮಹಾಬೋಧಿ ದಾಳಿಯನ್ನು ತಪ್ಪಿಸಬೇಕಾಗಿದೆ. ಅದಕ್ಕೋಸ್ಕರ ಗೌತಮ ಬುದ್ಧರನ್ನು ಅರಸಿದಂತಹ ಅನೇಕ ಭಿಕ್ಕುಗಳು ಈಗಾಗಲೇ 125 ದಿನಗಳ ಕಾಲ ಅನೇಕ ಹೋರಾಟಗಳನ್ನ ಈ ದೇಶದಲ್ಲಿ ಮಾಡಿದ್ದಾರೆ. ಈ ದೇಶದಲ್ಲಿ ಮಾಡತಕ್ಕಂಥ ಹೋರಾಟ ಮುಂದುವರೆದ ಭಾಗವಾಗಿ ಇವತ್ತು ರಾಜ್ಯದಲ್ಲಿ
ವೆಂಕಟಸ್ವಾಮೀಜಿಯವರ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ. ಏನು ಈ ಆಂದೋಲನ ನಡೀತದೆ, ಈ ಆಂದೋಲನಕ್ಕೆ ಇಡೀ ಕರ್ನಾಟಕದ ಎಲ್ಲ ದಲಿತ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು, ಬಂಡಾಯ ಸಾಹಿತ್ಯ ಸಂಘಟನೆಗಳು ಎಲ್ಲರೂ ಕೂಡ ನಾವು ಪಾಲ್ಗೊಳ್ತೇವೆ ಅಂತ ಹೇಳಿ ಈ ಒಂದು ಏನು ಆಂದೋಲನಕ್ಕೆ ನಾವೆಲ್ಲರೂ ಕೂಡ ಅತ್ಯಂತ ಪ್ರೀತಿಯಿಂದ, ಅತ್ಯಂತ ಮನಸಾರೆ ನಾವು ಭಾಗವಹಿಸೋದಕ್ಕೆ ನಾವು ಇವರ ಪರವಾಗಿ ನಾನು ಬೆಂಬಲವನ್ನ ಘೋಷಣೆ ಮಾಡ್ತಾ ಇದ್ದೇನೆ. ಈ ಘೋಷಣೆ ಮಾಡೋದ್ರೊಟ್ಟಿಗೆ ಈ ಆಂದೋಲನ ಬಹಳ ದೊಡ್ಡ ಮಟ್ಟದಲ್ಲಿ ದೇಶಾದ್ಯಂತ ನಡೀತದೆ. ಈ ಆಂದೋಲನ ಏನು ಒಂದು ಉಚ್ಛ್ರಾಯ ಸ್ಥಿತಿಗೆ ಹೋಗೋದಕ್ಕೆ ಮೊದಲು ಕೇಂದ್ರ ಸರ್ಕಾರ, ಆಯಾ ರಾಜ್ಯ ಸರ್ಕಾರಗಳು ಎಚ್ಚೆತ್ತಬೇಕು ಮತ್ತು BT 1949 ಕಾಯ್ದೆಯನ್ನು ರದ್ದು ಮಾಡಬೇಕು. ಮತ್ತೆ ಅಸಂವಿಧಾನಿಕವಾಗಿ ಮತ್ತೊಂದು ಧರ್ಮದ ಏನು ಮಹಾಬೋಧಿ ಆ ಒಂದು ಸ್ಥಳವನ್ನ ಮತ್ತು ಬೋಧಿಗಾಯವನ್ನು ಆಕ್ರಮಣ ಮಾಡಿದರೆ ಇದು ಧರ್ಮದ ಮೇಲೆ ಒಂದು ದಬ್ಬಾಳಿಕೆ. ಈ ದಬ್ಬಾಳಿಕೆಯನ್ನು ಸಹಿಸೋದಿಲ್ಲ. ನಾವು ಅತ್ಯಂತ ಹೋರಾಟವನ್ನ ಉನ್ನತ ಮಟ್ಟಕ್ಕೆ ಕೊಂಡೊಯ್ತೇವೆ. ಎಲ್ಲ ಸಂಘಟನೆಗಳು ಕೂಡ ಮಹಾಬೋಧಿ ಸೊಸೈಟಿ ಮತ್ತು ಮಹಾ ಬಿಕ್ಕುಗಳ ಜೊತೆ ಒಳಗಡೆ ಪಾಲ್ಗೊಳ್ಳಬೇಕು. ಎಲ್ಲನೂ ಕೂಡ ಹೋರಾಟವನ್ನ ಮತ್ತೆ ಮುಂದಕ್ಕೆ ಕೊಂಡೊಯ್ಯಬೇಕು ಅಂತ ಹೇಳಿ ನಾನು ಮಾತನ್ನ ಮುಗಿಸ್ತೇನೆ. ಜೈ ಭೀಮ್, ಜೈ ಬುದ್ಧ, ಜೈ ಭಾರತ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಧರ್ಮದಿಂದ ನಮ್ಮನ್ನೆಲ್ಲ ಮುಕ್ತಿಗೊಳಿಸಬೇಕಂತ ಹೇಳಿ ಪಂಡ್ರಾಪುರದ ಅಧ್ಯಯನ ಮಾಡಿದ್ರು. ಪಂಡ್ರಾಪುರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಧ್ಯಯನ ಮಾಡಿದಂತ ಜಾಗ, ಅದು ಕೂಡ ಬೌದ್ಧ ಸ್ಮಾರಕ. ದಕ್ಷಿಣ ಭಾರತದಲ್ಲಿ ಯಾವುದು? ತಿರುಪತಿ ಹೈಕೋರ್ಟ್ ಅಲ್ಲಿದೆ, ಸುಪ್ರೀಂ ಕೋರ್ಟ್ ಅಲ್ಲಿದೆ. ಅದು ವೆಂಕಟರಾಮ ಸ್ವಾಮಿ ಅಲ್ಲ, ಬುದ್ಧನ ಪ್ರತಿಮೆ ಅಂತ ಹೇಳಿ ನಾಮ ಹಾಕಿದ್ರು, ಕಿರೀಟ ಹಾಕಿದ್ರು, ವೆಂಕಟರಾಮ ಸ್ವಾಮಿ ಅಂತ ಕರೆದ್ರು. ಈ ರೀತಿ ಸನ್ನತಿ, ಗುಲ್ಬರ್ಗಾದಲ್ಲಿರ್ತಕ್ಕಂಥ ಸನ್ನತಿನ ಭೂಮಿಯೊಳಗೆ ಮುಚ್ಚಾಕಿದ್ದಾರೆ. ಭೂಮಿಯೊಳಗೆ ಮುಚ್ಚಾಕಿದ್ದಾರೆ. ಅಲ್ಲಿ ಚಂದ್ರಭಾಮ ಅಂತೇಳಿ ಬುದ್ಧ ವಿಹಾರ ಇದ್ದದನ್ನ ಮುಚ್ಚಾಕಿದ್ದಾರೆ. ಅಲ್ಲಿದ್ದಂತ ವಿಶ್ವವಿದ್ಯಾಲಯ, ಬೌದ್ಧ ವಿಶ್ವವಿದ್ಯಾಲಯವನ್ನ ಮುಚ್ಚಾಕಿದ್ದಾರೆ. ಅದಕ್ಕೆ ಚಂದ್ರಕೀರ್ತಿ ಅವರು ಇತಿಹಾಸ ಹೇಳಿದ್ರು, ಬುದ್ಧಗಯ ಒಂದಲ್ಲ ಸಾವಿರಾರು ಅಶೋಕನ ಸ್ಮಾರಕಗಳನ್ನ ಮುಚ್ಚಿ ಹಾಕಿದ್ದಾರೆ. ಅವನ್ನೆಲ್ಲ ಹೊರಗೆ ತೆಗಿಬೇಕಲ್ಲ. ಕರ್ನಾಟಕದಲ್ಲಿ ಸನ್ನತಿಯನ್ನ ಹೊರಗೆ ತೆಗೆದಿದ್ದೀವಿ. ವಿ ಹ್ಯಾವ್ ಸಕ್ಸೀಡೆಡ್ ಇನ್ ಕರ್ನಾಟಕ ಟು ಓಪನ್ ದಿಸ್ ಸನ್ನತಿ ವಿಚ್ ವಾಸ್ ಕ್ಲೋಸ್ಡ್ ಬೈ ದಿ ಅಪ್ಪರ್ ಕ್ಯಾಸ್ಟ್. ವಿ ಹ್ಯಾವ್ ಸಕ್ಸೀಡೆಡ್, ವಿ ಹ್ಯಾವ್ ಫಾಟ್ ಫಾರ್ ಇಟ್. ನಾವು ಹೋರಾಟ ಮಾಡಿದ್ವಿ. ಗುಲ್ಬರ್ಗದ ಹತ್ರ ಸನ್ನತಿ, ಯಾದಗಿರಿ ಜಿಲ್ಲೆ ವಾಡಿ ಹತ್ರ ಹೇಳಿದ್ರೆ 2 ಕಿಲೋಮೀಟರ್ ದೂರದಲ್ಲಿ. That is how Karnataka has become number 1 state to see that we are going back to Buddha religion by opening the Sannati Buddha Vihar. ಹೀಗೆ ಚಂದ್ರಕೀರ್ತಿ ಅವರು ಹೇಳಿದಂತಹ ಮಾತುಗಳು ಬಾಬಾ ಸಾಹೇಬ್ ಅಂಬೇಡ್ಕರ್. ಸಾವಿರಾರು ಅಶೋಕನ ಸ್ಮಾರಕಗಳಿದ್ದಾವೆ, ಎಲ್ಲವನ್ನೂ ಮುಚ್ಚಾಕಿದ್ದಾರೆ. ನಾವು ಅದನ್ನೆಲ್ಲ ಪಡಿಬೇಕಂತ ಹೇಳಿದ್ರೆ ಮೊಟ್ಟ ಮೊದಲನೇದಾಗಿ ಬುದ್ಧಗಯಾನ ನಾವು ವಾಪಸ್ ಪಡಿಬೇಕು. 49ರ ಕಾಯ್ದೆ ಅದು ರದ್ದಾಗಬೇಕು ಅಂತ ಹೇಳಿ ಹಿಂದೆ ಪ್ರಾಸ್ತಾವಿಕವಾಗಿ ಮಾತನಾಡ್ತಾ ವೆಂಕಟಸ್ವಾಮಿ ಸರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಈಗ ಉಡುಪಿ ಮಠಕ್ಕೆ ಅದು ಶೂದ್ರರ ಕ್ಷೇತ್ರ ಆದ್ರೂ ಅಲ್ಲಿ ಬರೀ ಬ್ರಾಹ್ಮಣರು ತಮ್ಮ ಹಿಡಿತವನ್ನ ಇಟ್ಕೊಂಡಿದ್ದಾರೆ. ಅಥವಾ ನಾವು ತಿರುಪ್ತಿಗೆ ಹೋದ್ರೆ ಅಲ್ಲಿ ಸರ್ಕಾರದ ಹಿಡಿತದಲ್ಲಿ ಅದು ಇದೆ. ನಾನು ಮೊನ್ನೆ ಒಂದು ವಿಡಿಯೋ ನೋಡ್ತಾ ಇದ್ದೆ ಸೋಷಿಯಲ್ ಮೀಡಿಯಾದಲ್ಲಿ. ಬಿಹಾರದಲ್ಲಿ ಅಸೆಂಬ್ಲಿಯಲ್ಲಿ BT ಕಾಯ್ದೆಯನ್ನು ರದ್ದು ಮಾಡಬೇಕು ಅಂತೇಳಿ ಒಬ್ಬ ಶಾಸಕರು ಪ್ರಶ್ನೆ ಮಾಡಿದ್ರೆ ಅವ್ರು ಮಾತಾಡೋದಕ್ಕೆ ಬಿಟ್ಟಿಲ್ಲ. ಅಂದರೆ ನನಗನ್ಸುತ್ತೆ ಇದೊಂದು ರಾಜಕೀಯ, ಯಾಕಂದರೆ ರಾಜ್ಯಾಧಿಕಾರ ಅವ್ರ ಕೈಯಲ್ಲಿದ್ದ ಕಾರಣಕ್ಕೋಸ್ಕರ ಧರ್ಮವನ್ನು ಗಟ್ಟಿಯಾಗಿ ಕಟ್ಟೋದಕ್ಕೆ ಸಾಧ್ಯ ಆಯಿತು. ಯಾರೇ ಆಗಿರಲಿ, ಇವತ್ತು ಮುಸಲ್ಮಾನರಾಗಿರ್ಬೋದು, ಅವ್ರು ಒಂದು ಕಡೆ ಸಂಘಟಿತರಾಗಿದ್ದಾರೆ, ಒಂದು ಕಡೆ ರಾಜಕೀಯ ಶಕ್ತಿ ಅವರಲ್ಲಿದೆ. ಆದರೆ ನಾವು ಚೆದ್ರು ಹೋಗಿರೋ ಕಾರಣಕ್ಕೋಸ್ಕರ ಇವತ್ತು ನಮ್ಮ ಮಾತನ್ನು ಇವ್ರು ಯಾರು ಕೇಳ್ತಾ ಇಲ್ಲ. ಈಗ ವಕ್ಫ್ ಬಿಲ್ಲನ್ನು ತಂದರು, ಅದೇ ಹಳೆ ಕಾಲದ ವಕ್ಫ್ ಬಿಲ್ಲನ್ನು ಮಾಡಿಫಿಕೇಶನ್ ಮಾಡೋದ್ರ ಮುಖಾಂತರ ಇಲ್ಲ ಈ ಕಾಯ್ದೆಯನ್ನು ಜಾರಿ ಮಾಡಬೇಕು ಅಂತೇಳಿ ಎಷ್ಟೇ ವಿರೋಧ ಇದ್ರೂ ಅದನ್ನು ಜಾರಿಗೆ ತಂದರು. ಅದು ರಾಜಕೀಯ ಇಚ್ಛಾಶಕ್ತಿಯನ್ನು ಕಾಪಾಡ್ತದೆ. ಹಾಗಾಗಿ ಅನೇಕ ಕಾಯ್ದೆಗಳು, ಈಗ IPCಯನ್ನು ಚೇಂಜ್ ಮಾಡಿದ್ರು, BNS ತಂದರು, ಈ ಥರ ಅನೇಕ ಕಾಯ್ದೆಗಳನ್ನು ಬದಲಾವಣೆ ಮಾಡ್ತಾ ಇದ್ದಾರೆ. ಅಂದರೆ ನಮಗೆ ಸ್ವತಂತ್ರ ಬಂದ ನಂತರದಲ್ಲಿ ಅಥವಾ ಸಂವಿಧಾನ ಜಾರಿ ಆಗೋದಕ್ಕಿಂತ ಮುಂಚಿತ
ಇದ್ದಂಥ ಕಾಯ್ದೆ 1949ರ ಕಾಯ್ದೆಯನ್ನು ಯಾಕೆ ಇವರು ರದ್ದು ಮಾಡೋಕ್ಕಾಗೋದಿಲ್ಲ? ಬೌದ್ಧಗಯಾದಲ್ಲಿ ಬುದ್ಧರಿರ್ತಕ್ಕಂಥ ಸ್ಥಾನ ಮತ್ತು ಭಗವಾನ್ ಬುದ್ಧರಿಗೆ ಜ್ಞಾನೋದಯ ಆದಂಥ ಸ್ಥಾನವನ್ನು ಬೌದ್ಧರು ಅದನ್ನು ನಿರ್ವಹಣೆ ಮಾಡಬೇಕು. ಆದರೆ ದುರಂತ ಏನು ಅಂದರೆ ಇವತ್ತು ಅಲ್ಲಿ ಅನ್ಯರನ್ನು ತಂದು ಇವತ್ತು ವಕ್ಬಿಲ್ಲಲ್ಲೂ ಹಂಗೆ ಆಗಿದೆ. ಮುಸಲ್ಮಾನರ ವಿಚಾರಕ್ಕೆ ತಂದು ಬೇರೆಯವ್ರನ್ನ ಅಲ್ಲಿ ಸೇರಿಸ್ತಕ್ಕಂಥದ್ದು ಹಂಗೆ ಆಗಬಾರ್ದು ಅಂತೇಳಿ ಯಾವ್ಯಾವ ಧರ್ಮದವ್ರು ಇದ್ದಾರೆ ಅವರ ಸಮಸ್ಯೆಗಳನ್ನು ಅವರೇ ಬಗೆಹರಿಸ್ಕೊಳ್ಬೇಕು, ಆ ಧರ್ಮದ ಪಾಲನೆಗಳನ್ನು ಅವರೇ ಮಾಡ್ಕೊಂಡು ಹೋಗ್ಬೇಕು. ಆ ನಿಟ್ಟಿನಲ್ಲಿ ಸರ್ಕಾರಗಳ ಮೇಲೆ ಒತ್ತಡ ತರಬೇಕು, ಒಂದು ಜನಾಂದೋಲನ ಆಗಬೇಕು ಅಂತ ಈಗಾಗಲೇ ಸಾಕಷ್ಟು 20 days धरने में है बोध गया में आप ही के राज्य के संगनन भंते जी आज मैं उनको देख रहा था, वो भाषण दे रहे थे, मैं सोच रहा था वहां पर बोध गया में भंते जी आपने खाना खाया, उनका खाली ये होता था 1949 बोध गया एक्ट 1949 इतनी अन्यायपूर्ण कानून है, अनकॉन्स्टिट्यूशनल है, क्योंकि जो संविधान में क्लियरली लिखा है आर्टिकल 13 में कोई भी कानून 26 जनवरी 1950 से पहले के कानून वॉइड होती है, लेकिन वो कानून अभी भी चली आ रही है। हम लोग बोध गए जाते हैं, हमारी सबसे पवित्र जगह, लेकिन वहां हम देख रहे हैं दूसरे दूसरे नाम से पुकारा जा रहा है। तो हम लोग ने सोचे इतना इंपॉर्टेंट इशू, आप मेरे को बताइए बोध गया कौन कौन गए हैं? बोध गया ज्यादातर नहीं गए हैं, एक बार जाइए, हम शांति खोजने जाते, वहां मन अशांत होकर आता है कि हमारे तथागत बुद्ध को विभिन्न नामों से बोला जाता है, कोई पांच पांडव, कोई तेलिया बाबा, कोई जंगेश्वर बाबा, कोई क्या बाबा। इसका संरक्षण कौन करेगा बताइए? कौन करेगा? किसको करना है बताइए? माता जी लोग आप लोग बताइए, इसका संरक्षण कौन करेगा? कौन बचाएगा? कौन बचाएगा? हम लोग बचाएंगे, कोई बाहरी लोग नहीं आएंगे, कोई बाहर के लोग नहीं आएंगे, हमको बचाना होगा। अब मैं थोड़ा बताता हूं, आप लोग कर्नाटक से हैं, मैं देखा आज 150-200 उपासक उपासिकाएं भिक्षु संघ आए हुए हैं। इससे पूर्व भी मैं आया था यहाँ पर नागसेन बुद्ध विहार में, क्योंकि 17 सितंबर में पीस रैली था पटना में, उसके आह्वान के लिए आया था। ये मेरा सेकंड ट्रिप है। कर्नाटक में जनसंख्या कितना है? शेड्यूल कास्ट कितना है? 18.2%, मतलब 1,09,00,000। मैं 2011 का बात कर रहा हूँ, क्योंकि सेंसस तो बात हुआ नहीं है अभी तक, सेंसस तो हुआ ही नहीं ना, अब 2027 में होने की बात है। उसमें 95,710 टोटल कर्नाटक में 95,710 रुपीज दिखा है। ओबीसी 70% ओबीसी है। लिटरेसी रेट जो पढ़ा लिखा भी अच्छा ही है 77%। तो मैं ये आंकड़ा क्यों बोल रहा हूं? क्योंकि हमको डेप्थ पे जाना है। डेप्थ में वेयर इज द प्रॉब्लम? प्रॉब्लम कहां है? आज हम लोग 18% होते हुए भी 95,000 बुद्धिस्ट है। नमो तस्स भगवतो अरहतो सम्मा
संबुद्धस्स नमो तस्स भगवतो अरहतो सम्मा संबुद्धस्स। आज के इस सभा के अध्यक्ष महोदय, माननीय महाबोधि महाविहार को मुक्त करने के लिए माननीय आकाश लामा जी, ये हम लोगों ने देश भर के अलग अलग शहरों में जाकर के, गांव में जाकर के महाबोधि महाविहार के लिए आंदोलन के लिए हम लोग समर्थन और आप लोगों को दमदारी के साथ खड़े रहने के लिए अपील करने के लिए आप लोगों के बीच में आए हैं। आपने देखा होगा, यदि मैं आप लोगों से प्रश्न करूं कि क्या हमारे तथागत गौतम बुद्ध को किसी मंदिर में रख दिया जाएगा तो क्या हमें मेंबर बनने के लिए मौका देंगे? बताइए, आप लोगों से सवाल करता हूँ। बिल्कुल भी नहीं देंगे। लेकिन आपने देखा होगा कि ये बहुत लंबे समय से ये अनामदारी धर्मपाल से लेकर माननीय आकाश लामा जी तक, अभी हम 2025 तक देख रहे हैं कि हमारे ही महाविहार में जो सम्राट अशोक के द्वारा बनाया गया महाविहार था, उसमें कब्जा करके और बीटी एक्ट 1949 को बना करके वहां पर बुद्धों के साथ में अन्याय किया गया। और जब ये अन्याय किया गया तो भारत के अंदर आपने देखा होगा 140 करोड़ का पॉपुलेशन है, मोर देन 140 करोड़। इतने पॉपुलेशन में आपने देखा होगा जो हमारा आंदोलन बरसा गया था, यानी ज्यादा लोगों को भी पता नहीं था। यदि आप देखेंगे उत्तर से दक्षिण तक और पूर्व से पश्चिम तक, तो ये आंदोलन बरसा गया था। लेकिन इतने 140 करोड़ के पॉपुलेशन में आपने देखा होगा हिमालय बेल्ट से आकर के माननीय आकाश लामा जी ने इस आंदोलन को पुनः भारत के अंदर में जीवित किया है। तो जब इन्होंने जीवित किया तो हमारी ये जिम्मेदारी बनती है कि हम उनके साथ कंधे से कंधे मिलाकर के खड़े रहें, उन्हें मजबूती प्रदान करें ताकि ये संघर्ष लगातार तब तक जारी रहे जब तक हमें ये सफलता नहीं मिल जाती। तो हमारी दो प्रमुख मांगे, जैसे कि हमारे पूर्ववक्ताओं ने आप लोगों को बताया, महाबोधि महाविहार को मुक्त करना, यानी मुक्त इसलिए करना क्योंकि किसी न किसी का वहां पर कब्जा है, तो वहां पे कब्जा है महंत लोगों का, तो महंत लोगों से ये मुक्ति दिलाना। और जो गैर संवैधानिक रूप से वहां पर जो एक्ट बनाया गया 1949 एक्ट, जिसे हम बीटी एक्ट मतलब बुद्धिस्ट टेम्पल एक्ट के नाम से जानते हैं, उस टेम्पल में ज्यादातर बुद्धिस्ट लोगों का 4 सहभागिता 4 मेंबर्स और 4 आपने देखा होगा गैर बौद्ध और एक जिले का कलेक्टर जैसे कि चंद्रमोदी पाटिल जी ने आप लोगों को बताया। अब ये सवाल हमें उठता है कि क्या किसी भी मस्जिद में जाकर, किसी भी चर्च में जाकर, किसी भी गुरुद्वारा में जाकर क्या बौद्धों के मेंबर अभी तक देखने के लिए मिलते हैं? नहीं। ಆ ಧರಣಿ ಯಾಕೆ ನಡೀತದೆ, ಎದು ಸಲುವಾಗಿ ನಡೀತದೆ ಅಂತ ಅಂದಾಗ ಈಗಾಗಲೇ ನಮ್ಮ ವೆಂಕಟ ಸ್ವಾಮಿ ಅವರು ಕೂಡ ಸವಿಸ್ತರವಾಗಿ ಒಂದು 2 ಮಾತು ಹೇಳ್ತಿದ್ರು. ಆ ಕಾಯ್ದೆ ಇವತ್ತು ದಿವಸ ನಮ್ಮ ಹಕ್ಕು ನಮ್ಮ ಕೈಯಲ್ಲಿ ಬರಬೇಕು ಅನ್ಕಿಸ್ಕೊಂಡು ಬುದ್ಧಿಸ್ಟ್ ಕೈಯಲ್ಲಿ ಬರಬೇಕು ಅನ್ಕಿಸ್ಕೊಂಡು ತಿಳ್ಕೊಂಡು ಆ ವಿಷಯ ಮೇಲೆ ಇವತ್ತೇನು ಆ ವಿಷಯ ಹೇಳ್ತಿದ್ರು. ಅದಕ್ಕಾಗಿ ನಾನು ಕೂಡ ಆ ವಿಷಯ ಯಾಕೆ ಹೇಳ್ತಿದ್ದೇನೆ ಅಂತಂದಾಗ, ಇವತ್ತೆಲ್ಲ ಕ್ರಿಶ್ಚಿಯನ್ ಧರ್ಮದವರು ಕ್ರಿಶ್ಚಿಯನ್ ಚರ್ಚ್ ಏನು ಕ್ರಿಶ್ಚಿಯನ್ ಚರ್ಚ್ ಕ್ರಿಶ್ಚಿಯನ್ ಧರ್ಮದವ್ರ ಕೈಯಲ್ಲಿ ನಡೀತದೆ. ಇವತ್ತೆಲ್ಲ ಮುಸ್ಲಿಂ ಮಸ್ಜಿದ್ ಇದ್ದಂತ ಮಸ್ಜಿದ್ ಏನಪ್ಪ ಮುಸ್ಲಿಂ ಕೈಯಲ್ಲಿ ಆಡಳಿತ ನಡೀತದೆ. ಮತ್ತು ಶೀಖ್ ಇದ್ದಂತ ಶೀಖ್ ಧರ್ಮದವ್ರ ಕೈಯಲ್ಲಿ ನಡೀತದೆ. ಇವತ್ತೆಲ್ಲ ಪಾರ್ಸಿ ಇದ್ದಂತ ಜನ ಪಾರ್ಸಿಯರ ಕೈಯಲ್ಲಿ ನಡೀತದೆ. ಇವತ್ತೆಲ್ಲ ಹಿಂದೂ ಧರ್ಮದಲ್ಲಿದ್ದಂತ ಹಿಂದೂ ಗುಡಿ ಗುಂಡಾರುಗಳು ಅವರೆಲ್ಲ ಹಿಂದೂ ಧರ್ಮದ ಕೈಯಲ್ಲಿ ನಡೀತದೆ. ಹಂಗೆ ಅದೇ ಪರವಾಗಿ ಇವತ್ತಿನ ಸ್ವಲ್ಪ ನಮ್ಮ ಬುದ್ಧಿಸ್ಟ್ ಇದ್ದಂತ ಸಮಯದಲ್ಲಿ ಬುದ್ಧಿಸ್ಟ್ ಕೈಯಲ್ಲಿ, ಅವಾಗಿನ ಸಮಯದಲ್ಲಿ ಭಗವಾನ್ ಇದ್ದಂತ ಸಮಯದಲ್ಲಿ ಬುದ್ಧಿಸ್ಟ್ ಬಹಳಷ್ಟು ಕಡಿಮೆ ಇದ್ದಂತ ವ್ಯಕ್ತಿಗಳು. ಯಾವಾಗ ಬುದ್ಧಿಸ್ಟ್ ರಾಜ ನಾಶ ಆಗೋಯ್ತೋ ಮತ್ತು ಪುನರ್ಜನ್ಮ ಯಾವಾಗ ಸಾಮ್ರಾಜ್ಯ ಬಂದು ಒಂದು ರಾಜ್ಯದ ಆಡಳಿತ ಬಿಟ್ಟು ಒಂದು ಶಾಂತಿ ಮಾರ್ಗ ಮೇಲೆ ಹೋಗಿದಂತ ಸಮಯದಲ್ಲಿ ಅವು ಕೂಡ ಬೌದ್ಧ ವಿಹಾರಗಳಲ್ಲಿ, ಬುದ್ಧನ ಕುಟಿಗಳಾಗಲಿ, ಬುದ್ಧನ ಧರ್ಮಸ್ಥಾನಗಳಾಗಲಿ, ಬಿಪ್ಪು ನಿವಾಸಗಳಲ್ಲಿ ಇಂತಿಂತ ಒಂದು ಬುದ್ಧಿವರ್ಗಗಳನ್ನು ನಿರ್ಮಾಣ ಮಾಡಿ ಅವೆಲ್ಲ ಒಂದು ಮಾರ್ಗ ತೋರಿಸಿದಂತ ಒಂದು ವ್ಯಕ್ತಿಗಾಗಿ ಇವತ್ತು ದಿವಸ ಅವರೆಲ್ಲ ಬ್ರಾಹ್ಮಣರನ್ನ ಇವತ್ತೆಲ್ಲ ಕಬ್ಜೆ ಮಾಡ್ತಿದ್ದಾರೆ. ಆ ಕಬ್ಜೆ ಮಾಡಿದಂತಹ ಸಮಯದಲ್ಲಿ ಇವತ್ತಿನ ಬುದ್ಧಿಸ್ಟ್ ಆಡಳಿತ ಎಲ್ಲ ಬಿಟ್ಟು ಇವತ್ತೆಲ್ಲ ಬ್ರಾಹ್ಮಣ ಆಡಳಿತ ನಡೀತಾರೆ. ಅದಕ್ಕಾಗಿ ಇವತ್ತಿನ ಬುದ್ಧಗಯ ಮಹಾಬೋಧಿ ಬುದ್ಧ ವಿಹಾರ ಮುಕ್ತ ಆಗಬೇಕು ಮತ್ತು ಅದೇ ಏನು ಬಿಟೆಕ್ ರದ್ದಾಗಬೇಕಂತ ತಿಳ್ಕೊಂಡು ಆ ವಿಷಯ ಮೇಲೆ ಧರಣಿ ಇದು ಇಡೀ ರಾಷ್ಟ್ರ ಮಟ್ಟದಲ್ಲಿ ಬುದ್ಧಗಯದಲ್ಲಿ ಧರಣಿ 128 ದಿವಸ ಇವತ್ತು ದಿವಸ ಧರಣಿ ನಡೀತದೆ. और बुद्धिस्ट ऑर्गेनाइजेशंस को लेकर हुआ
यह आंदोलन जब शुरू हुआ तो बहुत लोग जो थे, बहुत ही युवा लोग थे, नए लोग थे, जिन्होंने इस आंदोलन को खड़ा किया। केरला से लेकर अरुणाचल तक, सिक्किम से लेकर कन्याकुमारी तक, हर जगह से जो लोग आए थे, जो अम्बेडकरी आंदोलन में काम करते थे, ऐसे लोगों ने इस आंदोलन की शुरुआत की। और आकाश लामा जी जहाँ से आते हैं वे हिमालय है, सिक्किम है, हिमालयन वैली से आते हैं। इसके पहले भी अनागारी धम्मापाल जी ने इस आंदोलन को शुरू किया था 1890s में, और उन्होंने उस आंदोलन को शुरू किया। उसके बाद 100 साल के बाद, आफ्टर 100 years, सुरेश ससाई जी, भदंत आदे नागार्जुन सुरेश ससाई जी ने इस आंदोलन की शुरुआत की और उस आंदोलन को बहुत गतिशीलता दी। उसके बाद वो आंदोलन कहीं तो भी थम सा गया था। आकाश लामा जी इनके नेतृत्व में इस आंदोलन की फिर से शुरुआत हुई है। ये आंदोलन करते वक्त बहुत सारी कठिनाइयाँ है। शुरुआत के दिनों में हम लोगों ने मेमोरेंडम्स दिए, आपने भी यहाँ के स्टेट गवर्नर को, स्टेट के चीफ मिनिस्टर, प्राइम मिनिस्टर, सभी को आप लोगों ने भी दिए। और ऐसा करते करते एम्बेसीज, सभी लोगों को निवेदन दे देकर, मेमोरेंडम्स देकर हम लोगों ने इस आंदोलन को यहाँ तक लाया है। ये आंदोलन शुरू करते वक्त पूज्य भदंत आदे नागार्जुन सुरेश ससाई जी के साथ उस वक्त जो आंदोलन में थे, मैक्सिमम महाराष्ट्र के थे, यूपी के थे, कर्नाटक के थे, मगर उस वक्त हिमालयन बुद्धिस्ट उसमें नहीं था। हिमालयन बुद्धिस्ट अपार्ट था ये मेनलैंड से। मगर फर्स्ट टाइम ऐसा है कि हिमालयन बुद्धिस्ट जो है आसाम से, अरुणाचल से, सिक्किम से, दार्जिलिंग से, हर स्टेट से इस आंदोलन में जुड़ा है। और जब पहली मीटिंग The turnout to religious, they proved to be bloodsuckers. So there is no point in going to our ministers. So we have to catch hold of that very important portfolio, that is the Prime Minister of India. So we must attack him, we must uprise him, and we must realize him that this is the act which is very, very vital to us, that should be abolished once for all, and it should be handed over to the Buddhists only. So Buddhism to flourish in this India, not only in India, because when you go to the Bodh Gaya, there are several monasteries are there from various countries. See, it is a pride and an honor to Indians, really, because so you can see many monasteries are there. You can observe there in Bodh Gaya, and why can't we get the help from those people also? So we must apprise the Prime Minister, and this will be a simple solution. And with this I conclude. Jai Hind, Jai Bharat, Jai Buddha. अम्बेडकर इन्हें त्रिवार नमन, पूजनीय भिक्षु संघ इन्हें त्रिवार नमन। आज के सभा के अध्यक्ष हमारे मंच पे विराजमान महाबोधि महाविहार आंदोलन के प्रणेता माननीय डॉक्टर आकाश लामा जी, पूज्य बदंत संघ में जो आंदोलन चल रहा है, वहाँ पर भारत के कितने में हर एक प्रदेश से और लामा जी भिक्षु सब वहाँ पे सम्मिलित है। हमारे बुद्धिस्ट सोसाइटी के स्टेट प्रेसिडेंट माननीय एक ये आंदोलन के जो साथ साथ चल रहे शुरू से पिछले 3 वर्ष से हमारे समता सैनिक दल के राष्ट्रीय संगठक माननीय सुनील सारीपुत्र जी, ये जो यहाँ पर शुरू में लिखा है कैंसल रिपील, हम कहते हैं रिपील बीटी एक्ट 1949, मतलब ये बीटी एक्ट 1949 रद्द करना है। और साथ में जो इसी एक्ट के माध्यम से जो 9 लोगों की कमेटी वहां पर बनी है, महाबोधि महाविहार बीटीएमसी एक्ट के अनुसार, उसमें 4 बौद्ध और 4 हिंदू, और अध्यक्ष कौन है? कलेक्टर, वे भी मुख्यतः हिंदू रहते हैं, यानी मेजॉरिटी उनकी। हमारा बस 2 ही यानी मांग है कि बीटी एक्ट जो
1949 में बना है, जबकि 26 जनवरी 1950 का हमारा संविधान लागू हुआ। उसके पूर्व के जितने भी जो एक्ट बने हैं वो ऑटोमेटिक निरस्त हो जाना चाहिए। सेक्शन 13 के अनुसार ये हो जाना चाहिए, लेकिन नहीं हुआ। और जैसा बंते जी ने वो मैं समझ रहा था भाषा उन्होंने ये कि जैसे हिंदुओं के इसमें उनका नियंत्रण वहाँ के हिंदू ही करते हैं, मुस्लिम का चर्च का ईसाई करते हैं, और मुस्लिम का यानी मस्जिद का मुस्लिम करते हैं, सिख का अपने गुरुद्वारे का सिख करते हैं। लेकिन यही एक ऐसा स्थान है भारत के नहीं वो विश्व के बौद्धों का एकमात्र स्थान जहां पर सिद्धार्थ को बोधि प्राप्त हुई। सम्राट अशोक ने महाबोधि विहार का निर्माण किया। वो स्थान यानी आधे हिंदू और आधे हिंदुओं की ख्याति हो। तो हमारे यही मांग है, जो 12 फरवरी पिछले 3 वर्ष से आंदोलन चला, लेकिन 12 फरवरी से जो लगातार धरना आंदोलन और शुरू में जो हुआ हंगर स्ट्राइक, जो हमारे 6 भिक्षु जो हैं बिना पानी और अन्न के मतलब रहे थे। मंच पे बैठे देश के पूरे माने बुद्ध समाज के इस यहाँ पे मुझे बुलाने का वेंकट से चलते हुए आ रहे हैं। इस समाज को बाबा साहब अम्बेडकर ने जब आज़ादी के बाद ये कॉन्स्टिट्यूंसी लेके आए, आज इस मंच के ऊपर हम इतने अच्छे कार्यक्रम लेके जा रहे हैं, तो इस वजह आप लोगों का साथ होना, इंडिया लेवल में भी पूरे देश में ये लोग घूम रहे हैं, और आप जैसे लोगों का साथ होने से इस बुद्ध कम्युनिटी का नाम ऊपर आएगा। आगे चल के हम लोग इस हिंदुत्व धर्म को पालन करते हुए आप लोगों को ये सभा के लोगों से मेरी यही प्रार्थना है, वेंकट स्वामी जी और गोपी जी भी कहीं पे भी बुलाएंगे, आप तभी भी विचार को बुलाएंगे। हम अच्छे विचार देते हुए आपके साथ में रहते हुए काम करेंगे। धन्यवाद। थैंक यू।